ಏನಾಗತ್ತೆ, ಈಗ ಕಾಂಗ್ರೆಸ್ ಸರ್ಕಾರ ಬಸವಣ್ಣನವರ ಬಾಗೇವಾಡಿಯಲ್ಲಿ ಪ್ರಾಧಿಕಾರವನ್ನು ಬಸವಣ್ಣವರ ಹೆಸರ ಮೇಲೆ ರಚನೆ ಮಾಡಿ ಅಲ್ಲಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಪ್ರಾಧಿಕಾರವನ್ನು ಸ್ಥಾಪನೆ ಮಾಡೀವಿ. ಯಾವ ರೀತಿಯಾಗಿ ಕೂಡಲ ಸಂಗಮದೊಳಗಾಗ್ಯದ ಅದೇ ರೀತಿ ಇಲ್ಲಿನೂ ಕೂಡ ನಾವು ಈ ಒಂದು ಬಸವಣ್ಣನ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಪ್ರಾಧಿಕಾರವನ್ನು ಮಾಡಿದ್ದೀನಿ ಅಂತ ಹೇಳಿ 1 ವರ್ಷ ಆಯಿತು. ಇವತ್ತಿನವರೆಗೂ ಒಂದು ಪೈಸೆನೂ ಕೂಡ ಆ ಒಂದು ಪ್ರಾಧಿಕಾರಕ್ಕೆ ಹಣ ಬಂದಿಲ್ಲ. ಮತ್ತು ಕೇವಲ ಈ ಕಾಂಗ್ರೆಸ್ ಅಥವಾ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲರು ಬಸವಣ್ಣನ ಹೆಸರ ಮೇಲೆ ಕೇವಲ ರಾಜಕೀಯ ಮಾಡ್ಕೋತ ಅವರು ಲಿಂಗಾಯತ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇದನ್ನು ವಿಶೇಷವಾಗಿ ಈ ಒಂದು ಲಿಂಗಾಯತ ಅಂತಕ್ಕಂತಹ ಒಂದು ಮೂಮೆಂಟನ್ನು ಏನು ಕೆಲವು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ, ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಇವತ್ತಿನವರೆಗೂ ಆ ಒಂದು ಪ್ರಾಧಿಕಾರಕ್ಕೆ 10 ಪೈಸೆನೂ ಕೂಡ ಬಿಡುಗಡೆ ಸರ್ಕಾರ ಮಾಡಿಲ್ಲ. ಈಗ ಅಧಿವೇಶನ ನಡೀತಾ ಇದೆ ಇವತ್ತಿನಿಂದ. ಅಲ್ಲಾದರೂ ಅಟ್ಲೀಸ್ಟು ನಮ್ಮ ವಿಜಯಪುರದ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ, ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕಿ, ಯಾಕಂದರೆ ಸಿದ್ದರಾಮಯ್ಯನವರು ಎದೆಯೊಳಗೆ ಬಸವಣ್ಣದಾನ ಅಂತೇಳಿ ಈ ಸ್ವಾಮೀಜಿಗಳು ಹೇಳ್ತಾರೆ. ಅಂತಹ ಒಂದು ಪ್ರೀತಿ ನಿಮ್ಮಲ್ಲಿ ಬಸವಣ್ಣನ ಬಗ್ಗೆ ಇದ್ದಿತ್ತು ಅಂತಂದರೆ ಸಿದ್ದರಾಮಯ್ಯನವರೇ ಮತ್ತು ಎಂ ಬಿ ಪಾಟೀಲ್ರೇ ಆ ಪ್ರಾಧಿಕಾರಕ್ಕೆ ಆದಷ್ಟು ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಈ ಒಂದು ನಡೀತಕ್ಕಂತಹ ಈ ಒಂದು ಬೆಳಗಾವಿಯಲ್ಲಿ ನಡೀತಕ್ಕಂತಹ ನಮ್ಮ ವಿಧಾನಸಭೆ ಸಮಾವೇಶದಲ್ಲಿ ಅಧಿವೇಶನದಲ್ಲಿ ನೀವು ಒತ್ತಾಯ ಮಾಡಬೇಕು ಮತ್ತು ಅಭಿವೃದ್ಧಿಗೆ ಬಾಗೇವಾಡಿಯ ಅಭಿವೃದ್ಧಿಗೆ ಹಣವನ್ನು ನೀವು ಶಾಂಕ್ಷನ್ ಮಾಡಿಸಿಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.